ಡಿಯರ್ ಟ್ರೈನೀಸ್, ಲಾಸ್ಟ್ ಕ್ಲಾಸಲ್ಲಿ ಕೆಲವೊಂದು ಡೆಫಿನೇಷನ್ಗಳನ್ನು ನಾವು ಮ್ಯಾಗ್ನೆಟಿಸಮ್ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ವಿ. ಇವತ್ತು ಇಂಪಾರ್ಟೆಂಟ್ ಒಂದು ಡೆಫಿನೇಷನ್ ಇದೆ, ಹಿಸ್ಟರಿಸಿಸ್. ಹಿಸ್ಟರಿಸಿಸ್ ಅಂತ ಅಂದರೆ ಏನು? ನಿಮಗೆಲ್ಲ ಗೊತ್ತಿದೆ, ಒಂದು ಸಾಫ್ಟ್ ಐರನ್ ಪೀಸಿಗೆ ವೈರನ್ನು ಸುತ್ತಬಿಟ್ಟು ಅದಕ್ಕೆ ನಾವು ವೋಲ್ಟೇಜನ್ನು ಇನ್ಕ್ರೀಸಿಂಗ್ ಮಾಡ್ದಂಗೆಲ್ಲ ಆ ಸಾಫ್ಟ್ ಐರನ್ನು ಮ್ಯಾಗ್ನೆಟೈಸ್ ಆಗ್ತಾ ಹೋಗುತ್ತೆ. ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರಪೋರ್ಷನಲ್ ಟು ದ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಕಾಯಿಲ್. ನೀವು ಎಷ್ಟು ಪ್ರಮಾಣದಲ್ಲಿ ಕರೆಂಟನ್ನು ಇನ್ಕ್ರೀಸ್ ಮಾಡ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಸಾಫ್ಟ್ ಐರನ್ ಪೀಸು ಮ್ಯಾಗ್ನೆಟೈಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವಿಲ್ಲಿ ಮ್ಯಾಗ್ನೆಟೈಸೇಷನ್ ಕರ್ವಿನ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಇಲ್ಲಿ ಕರ್ವ್ ಇದೆ ನೋಡಿ, ನಾರ್ಮಲ್ ಮ್ಯಾಗ್ನೆಟೈಸೇಷನ್ ಕರ್ವ್. ನೀವು ಕರೆಂಟನ್ನು ಇನ್ಕ್ರೀಸ್ ಮಾಡ್ದಂಗೆಲ್ಲ ಮ್ಯಾಗ್ನೆಟಿಸಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮ್ಯಾಗ್ನೆಟೈಸಿಂಗ್ ಸ್ಟ್ರೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ? ಅಂಟಿಲ್ ಇಟ್ ರೀಚಸ್ ಟು ದ ಪಾಯಿಂಟ್ ಆಫ್ ಸ್ಯಾಚುರೇಷನ್. ಒಂದು ಸ್ಯಾಚುರೇಷನ್ ಪಾಯಿಂಟ್ವರೆಗೂ ಅದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಮ್ಯಾಗ್ನೆಟಿಸಮ್. ಬಟ್ ಅಟ್ ಒನ್ ಪಾಯಿಂಟ್ ಇಟ್ ವಿಲ್ ಸ್ಟಾಪ್. ನೀವೆಷ್ಟೇ ಕರೆಂಟನ್ನು ಜಾಸ್ತಿ ಮಾಡಿದರೂ ಸಹ ಮ್ಯಾಗ್ನೆಟಿಕ್ ಸ್ಟ್ರೆಂತು ಜಾಸ್ತಿ ಆಗಲ್ಲ. ಆ ಒಂದು ಪಾಯಿಂಟನ್ನು ನಾವು ಪಾಯಿಂಟ್ ಆಫ್ ಸ್ಯಾಚುರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಆ ಒಂದು ಮ್ಯಾಗ್ನೆಟ್ಗೆ ಏನು ಕರೆಂಟನ್ನು ಕೊಟ್ಟಿದ್ರಲ್ಲ ಆ ಕರೆಂಟನ್ನು ಡಿಕ್ರೀಸ್ ಮಾಡುತ್ತಂತ ಬರ್ರಿ. ಡಿಕ್ರೀಸ್ ಮಾಡ್ದಂಗೆಲ್ಲ ಕರ್ವ್ ಏನಾಗ್ತಾ ಇದೆ ನೋಡಿ, ಈ ಥರ ಕರ್ವ್ ಬರುತ್ತೆ. ಕರ್ವ್ ಬಂದ್ಬಿಟ್ಟು ಮತ್ತೆ ಇನ್ಕ್ರೀಸ್ ಮಾಡ್ದಂಗೆಲ್ಲ ಮತ್ತೆ ಈ ಕರ್ವ್ ಬರುತ್ತೆ. ಇಲ್ಲಿ ಕರ್ವು ಜೀರೋಗೆ ಬಂದಿಲ್ಲ, ಇಲ್ಲಿಂದ ಇಲ್ಲಿಗೆ ಓ ಅಂತಕ್ಕಂಥ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದೆ. ಇದು ಯಾಕಪ್ಪ ಅಂತಂದರೆ ದಿಸ್ ಈಸ್ ಡ್ಯೂ ಟು ದ ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತಂದ್ರೇನು? ದ ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟ್ ಟು ರೀಟೈನ್ ದ ಮ್ಯಾಗ್ನೆಟಿಸಮ್ ಆಫ್ಟರ್ ರಿಮೂವಿಂಗ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್. ಮ್ಯಾಗ್ನೆಟೈಸಿಂಗ್ ಫೋರ್ಸನ್ನು ನೀವು ತಕ್ಕೊಂಡ್ರೂ ಸಹ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮ್ಯಾಗ್ನೆಟ್ಟು ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಆ ರೆಸಿಡಿಯಲ್ ಮ್ಯಾಗ್ನೆಟಿಸಮು ಅದರೊಳಗಡೆ ಸ್ಟಾಕ್ ಆಗಿರಬೇಕು ಅಂತಂದರೆ ಅದರಲ್ಲಿ ರಿಟೆಂಟಿವಿಟಿ ಅಂತಕ್ಕಂಥ ಒಂದು ಪ್ರಾಪರ್ಟಿ ಇರಬೇಕು. ಇದನ್ನು ನಾವು ರಿಟೆಂಟಿವ್ನೆಸ್ ಆಫ್ ದ ಮ್ಯಾಗ್ನೆಟ್ ಅಂತ ಕರಿತೀವಿ. ಹಾಗಾದರೆ ಹಿಸ್ಟರಿಸಿಸ್ ಅಂತಂದ್ರೆ ಏನು? ಲ್ಯಾಗಿಂಗ್ ಆಫ್ ಫ್ಲಕ್ಸ್ ಡೆನ್ಸಿಟಿ ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಈಸ್ ಕಾಲ್ಡ್ ಹಿಸ್ಟರಿಸಿಸ್. ನಾವು ಏನು ಮಾಡ್ತಾಯಿದ್ದೀವಿ? ಫಸ್ಟ್ ಟೈಮಲ್ಲಿ ಕರೆಂಟನ್ನು ಜಾಸ್ತಿ ಮಾಡ್ದಂಗೆಲ್ಲ ಮ್ಯಾಗ್ನೆಟಿಸಮು ಅಂದರೆ ಮ್ಯಾಗ್ನೆಟಿಕ್ ಸ್ಟ್ರೆಂತು, ಮ್ಯಾಗ್ನೆಟಿಕ್ ಫ್ಲಕ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ? ಅಪ್ ಟು ದ ಪಾಯಿಂಟ್ ಆಫ್ ಸ್ಯಾಚುರೇಷನ್. ಒಂದ್ಸರಿ ಸ್ಯಾಚುರೇಷನ್ಗೆ ಜಾಸ್ತಿ ಆಯಿತು ಅಂತಂದರೆ, ರೀಚ್ ಆಯಿತು ಅಂತಂದರೆ ನೀವು ಕರೆಂಟನ್ನು ನೆಕ್ಸ್ಟು ಕಮ್ಮಿ ಮಾಡ್ಕೊತ ಬರ್ರಿ. ಕಮ್ಮಿ ಮಾಡ್ದಂಗೆಲ್ಲ ಇಟ್ ವಿಲ್ ನಾಟ್ ರೀಚಸ್ ಟು ಜೀರೋ, ಬಟ್ ಇಟ್ ರೀಚಸ್ ದ ಪಾಯಿಂಟ್. ಅದನ್ನು ನಾವು ಆ ಒಂದು ಗ್ಯಾಪನ್ನು ನಾವು ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ಇಲ್ಲೇನಾಯ್ತದು? ಮ್ಯಾಗ್ನೆಟಿಕ್ ಫ್ಲಕ್ಸು ಲ್ಯಾಗಿಂಗ್ ಆಯಿತು. ಲ್ಯಾಗಿಂಗ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಈಸ್ ನೋನ್ ಆ್ಯಸ್ ಹಿಸ್ಟರಿಸಿಸ್. ಇದನ್ನು ನಾವು ಹಿಸ್ಟರಿಸಿಸ್ ಕರ್ವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಿಸ್ಟರಿಸಿಸ್ ಲೂಪ್ ಅಂತಕ್ಕಂಥದ್ದು ಮಟೀರಿಯಲ್ ಟು ಮಟೀರಿಯಲ್ಲು ಚೇಂಜ್ ಆಗಿರುತ್ತೆ. ಇಟ್ ಈಸ್ ಡಿಪೆಂಡ್ ಆನ್ ದ ಟೈಪ್ ಆಫ್ ಮಟೀರಿಯಲ್ಲು, ಫ್ಲಕ್ಸ್ ಡೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಕೋರ್. ನೆಕ್ಸ್ಟು ಪುಲ್ಲಿಂಗ್ ಪವರ್ ಆಫ್ ದ ಸೊಲನಾಯ್ಡ್. ನಾವು ಆಗಲೇ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಕೋರಿಗೆ ನೀವು ವೈರನ್ನು ಸುತ್ತಬಿಟ್ಟು ಆ ಕೋರಿನ ಒಳಗಡೆ ಒಂದು ಸಾಫ್ಟ್ ಐರನ್ ಪೀಸನ್ನು ಇಟ್ಟಾಗ ಏನಾಗುತ್ತದು? ಮ್ಯಾಗ್ನೆಟೈಸ್ ಆಗುತ್ತೆ. ವೆನ್ ದ ಕಾಯಿಲ್ ಈಸ್ ಎನರ್ಜೈಸ್ಡ್ ಇಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಈ ಕಾಯಿಲ್ಗೆ ನೀವು ಸಪ್ಲೈಯನ್ನು ಕೊಟ್ಟಾಗ ಅದೇನು ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಆಲ್ಸೋ ಮ್ಯಾಗ್ನೆಟೈಸಸ್ ದ ಐರನ್ ಕೋರ್. ಅದರೊಳಗಡೆ ಇರ್ತಕ್ಕಂಥ ಐರನ್ ಪೀಸನ್ನು ಏನು ಇನ್ಸರ್ಟ್ ಮಾಡಿರ್ತೀರಲ್ಲ ಅದನ್ನು ಅದು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡುತ್ತೆ. ದ ಐರನ್ ಕೋರ್ ಈಸ್ ಅಟ್ರಾಕ್ಟೆಡ್ ಟು ದ ಕಾಯಿಲ್ ಆ್ಯಂಡ್ ದೇ ಸ್ನ್ಯಾಪ್ ಟುಗೆದರ್. ಐರನ್ ಕೋರ್ ಏನಾಗುತ್ತೆ? ಮ್ಯಾಗ್ನೆಟ್ ಆಗುತ್ತೆ. ಒನ್ಸ್ ದ ಕೋರ್ ಈಸ್ ಇನ್ ದ ಸೆಂಟರ್ ಆಫ್ ದ ಕಾಯಿಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾನ್ಸಂಟ್ರೇಟೆಡ್ ವಿತ್ ದಟ್ ಕೋರ್ ಆ್ಯಂಡ್ ದೇರ್ ಈಸ್ ನೋ ರೂಮ್ ಫಾರ್ ಫರ್ದರ್ ಮೂಮೆಂಟ್. ಇದೇನು ಮಾಡುತ್ತಪ್ಪ ಅಂತಂದರೆ ಇದು ತನ್ನೊಳಗಡೆ ಫುಲ್ಲು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡುತ್ತೆ. ಅಷ್ಟು ಒಳಗಡೆ ಅದು ಕೋರನ್ನು ಹಿಂಗೆ ಎಳ್ಕೊಂಡ್ಬಿಟ್ಟು ಆ ಕೋರಿಗೆ ಫುಲ್ಲು ತನ್ನಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಸಮನ್ನು
ಕನ್ವರ್ಟ್ ಮಾಡಿಬಿಟ್ಟು ಕೋರ್ ಬಿಕಮ್ ದ ಮ್ಯಾಗ್ನೆಟ್. ಇದು ಏನಿದೆಯಲ್ಲ ಸಾಫ್ಟ್ವೇರ್ ಪೀಸು ಅದು ಮ್ಯಾಗ್ನೆಟಿಕ್ ಆಗುತ್ತೆ. ದ ಪುಲ್ಲಿಂಗ್ ಪವರ್ ಆಫ್ ಎ ಸೊಲನಾಯ್ಡ್ ಡಿಪೆಂಡ್ ಆನ್, ಇದು ಯಾವ ಪ್ರಮಾಣದಲ್ಲಿ ಐರನ್ ಮಟೀರಿಯಲ್ಗಳನ್ನು, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಗಳನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪುಲ್ಲಿಂಗ್ ಪವರ್ ಆಫ್ ಸೊಲನಾಯ್ಡ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಟನ್ಸ್ ಆಫ್ ದ ಕಾಯಿಲ್, ದ ಕರೆಂಟ್, ಮಟೀರಿಯಲ್, ಫ್ಲಕ್ಸ್ ಡೆನ್ಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಕೋರ್. ಪುಲ್ಲಿಂಗ್ ಪವರ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಟನ್ಸನ್ನು ಯೂಸ್ ಮಾಡಿದಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ಕರೆಂಟನ್ನು ಹರಿಸಿದಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಕೋರನ್ನು ಎದರಲ್ಲಿ ಮಾಡಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲಿ ಎಷ್ಟು ಫ್ಲಕ್ಸನ್ನು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಪುಲ್ ಮಾಡ್ತಕ್ಕಂಥ ಪವರು ಡಿಪೆಂಡ್ ಆಗಿರುತ್ತೆ. ದ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರ್, ಈ ಕೋರ್ ಏನಿದೆಯಲ್ಲ ಇದರ ಲೆಂತು ಮತ್ತು ಕ್ರಾಸ್ ಸೆಕ್ಷನಲ್ ಏರಿಯಾ ಮೇಲೆ ಪುಲ್ಲಿಂಗ್ ಪವರು ಡಿಪೆಂಡ್ ಆಗಿರುತ್ತೆ. ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಡಿಪೆಂಡ್ ಅಪಾನ್ ಇಟ್ಸ್ ಎಬಿಲಿಟಿ ಟು ಕಂಡಕ್ಟ್ ದ ಮ್ಯಾಗ್ನೆಟಿಸಮ್. ಎಲೆಕ್ಟ್ರೋಮ್ಯಾಗ್ನೆಟಿನ ಸ್ಟ್ರೆಂತು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಇಸ್ ದ ಎಬಿಲಿಟಿ ಟು ಕಂಡಕ್ಟ್ ದ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮನ್ನು ಕಂಡಕ್ಷನ್ ಮಾಡೋದಕ್ಕೆ ಎಷ್ಟು ಎಬಿಲಿಟಿ ಅನ್ನೋದ್ರ ಮೇಲೆ ಅದರ ಸ್ಟ್ರೆಂತು ಡಿಪೆಂಡ್ ಆಗಿರುತ್ತೆ. ದ ಎಬಿಲಿಟಿ ಆಫ್ ಕಂಡಕ್ಷನ್ ಡಿಪೆಂಡ್ ಆನ್ ಅಂದರೆ ಕಂಡಕ್ಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗಾರೆ MMF ಮೇಲೆ ಡಿಪೆಂಡ್ ಆಗಿರುತ್ತೆ, ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ರಿಲಕ್ಟೆನ್ಸ್ ಆ್ಯಂಡ್ ಪರ್ಮಿಯಬಿಲಿಟಿ ಆಫ್ ದ ಮ್ಯಾಗ್ನೆಟಿಕ್ ಪಾತ್. ಇವಿಷ್ಟು ಫ್ಯಾಕ್ಟರ್ ಮೇಲೆ ದ ಕಂಡಕ್ಷನ್ ಎಬಿಲಿಟಿ ಆಫ್ ದ ಮ್ಯಾಗ್ನೆಟ್ ವಿಲ್ ಡಿಪೆಂಡ್. ಓಕೆ, ನೆಕ್ಸ್ಟು ಈ ನಾವು ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟಿನ ಮಧ್ಯೆ ಈ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಬೋತ್ ಆರ್ ಸಿಮಿಲರ್, ಬಟ್ ಅಲ್ಲಿ ಬರ್ತಕ್ಕಂಥ ಡೆಫಿನೇಷನ್ಗಳು ಚೇಂಜ್ ಆಗಿರುತ್ತೆ, ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳು ಚೇಂಜ್ ಆಗಿರುತ್ತೆ. ಈಗ ಎಕ್ಸಾಂಪಲ್ಲು ನಮ್ಮದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕರೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ದಿಸ್ ಈಸ್ ಎ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಡ್ ದಿಸ್ ಈಸ್ ಎ ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಸೊ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನೀವು ಏನು ಮಾಡ್ತೀರಾ, ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ EMF ಕೊಟ್ಟಾಗ ರೆಸಿಸ್ಟಾರಿನ ಮೂಲಕ EMF ಕೊಟ್ಟಾಗ ಸರ್ಕ್ಯೂಟಿಗೆ ಕರೆಂಟು ಫ್ಲೋ ಆಗುತ್ತೆ. ಆ ಫ್ಲೋ ಆಗ್ತಕ್ಕಂಥ ಕರೆಂಟ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಎಷ್ಟು ಪ್ರಮಾಣದಲ್ಲಿ EMF ಕೊಡ್ತೀರಾ, ಇದರ ರೆಸಿಸ್ಟೆನ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದ ಕರೆಂಟ್ I ಈಸ್ ಈಕ್ವಲ್ ಟು V/R. E ಅಂತ ಅಂದರೆ EMF, R ಅಂತ ಅಂದರೆ ರೆಸಿಸ್ಟೆನ್ಸ್. ಅದೇ ರೀತಿಯಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗೆ ಬರ್ರಿ. ಮ್ಯಾಗ್ನೆಟಿಕ್ ಸರ್ಕ್ಯೂಟಿಗೆ ಬಂದಾಗೂ ಸಹ ಒಂದು ರಿಂಗ್ ಇದೆ, ಆ ರಿಂಗಿಗೆ ನಾವು ಟನ್ಸನ್ನು ಸುತ್ತಬಿಟ್ಟು ಅಲ್ಲಿ ನಾವು ಅದಕ್ಕೆ ಸಪ್ಲೈಯನ್ನು ಕೊಡ್ತೀವಿ. ಆ ಕಾಯಿಲಿಗೆ ಆ ಸಪ್ಲೈಯನ್ನು ಕೊಡೋದಕ್ಕೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟೋಮೋಟಿವ್ ಫೋರ್ಸನ್ನು ಕೊಡ್ತೀವಿ, MMF ಅಪ್ಲೈ ಮಾಡ್ತೀವಿ. MMF ಅಪ್ಲೈ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ EMF ಅಂತ ಕರಿತೀವಿ, ಇದರಲ್ಲಿ MMF ಅಂತ ಕರಿತೀವಿ, ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಸಪ್ಲೈಯನ್ನು ಅಂದರೆ EMF ಅಪ್ಲೈ ಮಾಡಿದಾಗ ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಿ ನೀವು MMF ಫ್ಲೋ ಹಾಯಿಸಿದಾಗ ಅದರಲ್ಲಿ ಇನ್ಸ್ಟೆಡ್ ಆಫ್ ಕರೆಂಟ್ ಹಿಯರ್ ದ ಫ್ಲಕ್ಸಸ್ ಆರ್ ಪ್ರೊಡ್ಯೂಸ್ಡ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಫ್ಲಕ್ಸ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಇನ್ ದ ಎಲೆಕ್ಟ್ರಿಕಲ್ ಫೀಲ್ಡ್. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾವು ಕರೆಂಟನ್ನು, ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ಫ್ಲಕ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಫ್ಲಕ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ MMF. ಎಷ್ಟು ಪ್ರಮಾಣದಲ್ಲಿ ಮ್ಯಾಗ್ನೆಟೋಮೋಟಿವ್ ಫೋರ್ಸನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಲಕ್ಟೆನ್ಸ್ ಅಂತಂದ್ರೇನು, ಆಪೋಸಿಷನ್ ಆಫ್ ಆರ್ ಟು ದ ಫ್ಲೋ ಆಫ್ ಫ್ಲಕ್ಸ್ಗಳ ಚಲನೆಗೆ ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಗುಣವನ್ನು ನಾವು ರಿಲಕ್ಟೆನ್ಸ್ ಅಂತ ಕರಿತೀವಿ. ಸೊ ಇವೆರಡರ ಫ್ಯಾಕ್ಟರನ್ನು ನಾವು ಡಿವೈಡ್ ಮಾಡಿದರೆ ಇಲ್ಲಿ ಫ್ಲಕ್ಸ್ ಬರುತ್ತೆ. ಸೊ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕರೆಂಟು, ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಫ್ಲಕ್ಸ್. ಸೆಕೆಂಡು, ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾವು EMF ಅಪ್ಲೈ ಮಾಡ್ತೀವಿ, ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ MMF ಅಪ್ಲೈ ಮಾಡ್ತೀವಿ. EMFಗೆ ಯೂನಿಟ್ ಏನು ಹೇಳ್ತೀವಿ, ವೋಲ್ಟು. MMFಗೆ ಯೂನಿಟ್ಟು ಆಂಪಿಯರ್ ಟನ್ಸ್. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕರೆಂಟು ಫ್ಲೋ ಆಗುತ್ತೆ, ಅದನ್ನು ಆಂಪಿಯರಲ್ಲಿ ಹೇಳ್ತೀವಿ. ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ನಾವು ವೆಬರಲ್ಲಿ ಹೇಳ್ತೀವಿ. ದ ಯೂನಿಟ್ ಆಫ್ ಫ್ಲಕ್ಸ್ ಈಸ್ ವೆಬರ್. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕರೆಂಟ್ ಡೆನ್ಸಿಟಿ, ಅದಕ್ಕೆ ಯೂನಿಟು
ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್, ಇದರಲ್ಲಿ ವೆಬರ್ ಪರ್ ಮೀಟರ್ ಸ್ಕ್ವೇರ್. ಫ್ಲಕ್ಸ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದಕ್ಕೆ ಯೂನಿಟು ವೆಬರ್ ಪರ್ ಮೀಟರ್ ಸ್ಕ್ವೇರ್. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಎಲ್ ಬೈ ಎ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ರಿಲಕ್ಟೆನ್ಸ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಮ್ಯೂ ಎ. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕಂಡಕ್ಟೆನ್ಸ್ ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಪರ್ಮನೆನ್ಸ್ ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ರಿಲಕ್ಟೆನ್ಸ್. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ರಿಲಕ್ಟಿವಿಟಿ ಅಂತ ಹೇಳಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ಕಂಡಕ್ಟಿವಿಟಿ ಇಸ್ ಎ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ, ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಪರ್ಮಿಯಬಿಲಿಟಿ ಇಟ್ ಎ ರೆಸಿಪ್ರೋಕಲ್ ಆಫ್ ರಿಲಕ್ಟಿವಿಟಿ. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಇದನ್ನು ಇಂಪಾರ್ಟೆಂಟು, ಭಾಳ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಬರ್ತಕ್ಕಂಥ ಯೂನಿಟನ್ನು ಮತ್ತು ಕಂಪ್ಯಾರಿಸನ್ ಏನು ಮಾಡಿದಾರಲ್ಲ ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಯಾವುದೇ ಒಂದು ಸಾಫ್ಟ್ವೇರನಿಗೆ ನೀವು ವೈರನ್ನು ಸುತ್ತಬಿಟ್ಟು ಅದಕ್ಕೆ ವೋಲ್ಟೇಜನ್ನು EMF ಅಪ್ಲೈ ಮಾಡಿದಾಗ ಡಿಪೆಂಡಿಂಗ್ ಆನ್ ದ EMF ದ ಸಾಫ್ಟ್ವೇರ್ ಅನ್ ಬಿಕಮ್ ಮ್ಯಾಗ್ನೆಟೈಸ್ಡ್. ಸಪ್ಲೈಯನ್ನು ನೀವು ಕಟ್ ಮಾಡಿದ್ರಿ ಅಂದರೆ ಅದು ಡಿಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಆದರೆ ಎಲೆಕ್ಟ್ರೋಮ್ಯಾಗ್ನೆಟನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಲ್ ಟೈಪ್ ಆಫ್ ಎಲೆಕ್ಟ್ರಿಕಲ್ ಮಷಿನ್ಸ್ ಸಚ್ ಆಸ್ ಮೋಟಾರ್ಸ್, ಜನರೇಟರ್ಸ್, ಟ್ರಾನ್ಸ್ಫಾರ್ಮರ್ಸ್, ಕನ್ವರ್ಟರ್ಸ್, ಸಮ್ ಎಲೆಕ್ಟ್ರಿಕಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, protective relays for the medical purpose like removing iron piece from the eyes, and in many other electrical devices like bells, buzzers, circuit breaker, relay, telegraph circuit, lift and other industrial uses. ನೋಡಿ ಎಲೆಕ್ಟ್ರೋಮ್ಯಾಗ್ನೆಟ್ದು ಇಷ್ಟು ಅಪ್ಲಿಕೇಶನ್ ಇದೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಕ್ಕಂಥದ್ದು ಇಲ್ಲ ಅಂತಂದರೆ ನಿಮ್ಮದು ಯಾವ ಮೋಟಾರು ಇಲ್ಲ, ಯಾವ ಜನ್ರೇಟ್ರು ಇಲ್ಲ, ಯಾವ ಮಷಿನ್ನು ಇಲ್ಲ. ಆಲ್ ಆರ್ ವರ್ಕ್ ಆನ್ ದ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಫಂಕ್ಷನ್. ಈ ಎಲೆಕ್ಟ್ರೋಮ್ಯಾಗ್ನೆಟ್ಟಿಂದನೇ ಪ್ರತಿಯೊಂದು ಮೋಟಾರು, ಜನ್ರೇಟರು, ಕನ್ವರ್ಟರು, ರಿಲೇ, ಕಾಂಟ್ಯಾಕ್ಟರು, ಬೆಲ್ಲು, ಬಜ್ಜರು ಇವೆಲ್ಲವೂ ಸಹ ವರ್ಕ್ ಆಗ್ತಕ್ಕಂಥದ್ದು ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಹಾಗಾದರೆ ಅನದರ್ ಅಪ್ಲಿಕೇಶನ್ ಯಾವ್ಯಾವ ಬರುತ್ತೆ? ಬೆಲ್ಲು, ಬಜ್ಜರು, ಸರ್ಕ್ಯೂಟ್ ಬ್ರೇಕರು, ರಿಲೇಸು, ಟೆಲಿಗ್ರಾಫ್ ಸರ್ಕ್ಯೂಟು, ಲಿಫ್ಟು, ಇಂಡಸ್ಟ್ರಿಯಲ್ ಯೂಸಸ್. ಸೊ ದೀಸ್ ಆರ್ ದ ಅಪ್ಲಿಕೇಶನ್ ಆಫ್ ಇವೆಲ್ಲ ಫಿಗರ್ ಇದ್ರದ್ದು. ದಿಸ್ ಈಸ್ ಮೊಬೈಲ್ ಕ್ರೇನ್, ದಿಸ್ ಈಸ್ ಎ ರಿಲೇ, ಆ್ಯಂಡ್ ದಿಸ್ ಈಸ್ ಎ ಬಜ್ಜರ್, ಆ್ಯಂಡ್ ದಿಸ್ ಈಸ್ ಎ ಟ್ರಾನ್ಸ್ಫಾರ್ಮರ್, ಸ್ಮಾಲ್ ಟ್ರಾನ್ಸ್ಫಾರ್ಮರ್, ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ದೀಸ್ ಆರ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಪ್ರಿನ್ಸಿಪಲ್ ಆ್ಯಂಡ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದನ್ನು ನೀವು 9th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರಿ. ಜನ್ರೇಟರ್, ವಿದ್ಯುತ್ ಜನಕ ಅಂತ ಬರುತ್ತೆ. ಆ ಜನ್ರೇಟರು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಪ್ಪ ಅಂದರೆ ಆ ವಿದ್ಯುತ್ ಜನಕ ಅಂತಕ್ಕಂಥದ್ದು ಈ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಮೇಲೆ ವರ್ಕ್ ಆಗುತ್ತೆ. ಈ ಫ್ಯಾರಡೇಸ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟು 2 ಲಾಗಳನ್ನು ಕಂಡಿಡ್ದ. ಒಂದನೇದು ಫ್ಯಾರಡೇಸ್ ಫಸ್ಟ್ ಲಾ ಅಂತ ಕರಿತೀವಿ, ಎರಡನೇದು ಫ್ಯಾರಡೇಸ್ ಸೆಕೆಂಡ್ ಲಾ ಅಂತ ಕರಿತೀವಿ. ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳುತ್ತಪ್ಪ ಅಂತಂದರೆ, ಫ್ಯಾರಡೇಸ್ ಲಾ ಸ್ಟೇಟ್ ದಟ್ ವೆನ್ ಎವರ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಲಿಂಕ್ಡ್ ವಿತ್ ಎ ಸರ್ಕ್ಯೂಟ್ ಚೇಂಜಸ್ ಅನ್ EMF ಈಸ್ ಆಲ್ವೇಸ್ ಇಂಡ್ಯೂಸ್ಡ್ ಇನ್ ಇಟ್. ಯಾವುದೇ ಒಂದು ಸರ್ಕ್ಯೂಟಿನಲ್ಲಿ ಫ್ಲಕ್ಸ್ಗಳು ತಮ್ಮ ಪಾತನ್ನು ಚೇಂಜ್ ಮಾಡಿದರೆ ಆ ಸರ್ಕ್ಯೂಟಿನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಯಾವುದೇ ಒಂದು ಸರ್ಕ್ಯೂಟಿನಲ್ಲಿ ಫ್ಲಕ್ಸ್ಗಳು ತಮ್ಮ ಪಾತನ್ನು ಚೇಂಜ್ ಮಾಡಿದರೆ, ಪಾತ್ ಚೇಂಜ್ ಮಾಡೋದಂತಂದ್ರೇನು? ಸ್ಯಾಚುರೇಷನ್ ಲೆವೆಲ್ಗೆ ಹೋಗೋದು, ಪೀಕಿಗೆ ಹೋಗೋದು, ಮತ್ತೆ ಡೌನ್ ಆಗೋದು, ಮತ್ತೆ ಪೀಕಿಗೆ ಹೋಗೋದು, ಮತ್ತೆ ಡೌನ್ ಆಗೋದು. ಈ ರೀತಿಯಾಗಿ ತಮ್ಮ ಪಾತನ್ನು ಮತ್ತು ಡೈರೆಕ್ಷನನ್ನು ಚೇಂಜ್ ಮಾಡಿದರೆ ಆ ಸರ್ಕ್ಯೂಟ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಲಾ ಸ್ಟೇಟ್ ದ್ಯಾಟ್ the magnitude of induced EMF equal to the rate of change of flux linkage. ಅಂದರೆ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅದು ಎಷ್ಟು ಪ್ರಮಾಣದಲ್ಲಿ ಫ್ಲಕ್ಸು ತನ್ನ ಪಾತನ್ನು ಚೇಂಜ್ ಮಾಡುತ್ತೆ.
ಎಷ್ಟು ಸಲ ಮ್ಯಾಕ್ಸಿಮಮ್ಗೆ ಹೋಗುತ್ತೆ, ಎಷ್ಟು ಸಲ ಮಿನಿಮಮಿಗೆ ಬರುತ್ತೆ, ಎಷ್ಟು ಸರಿ ನೆಗೆಟಿವ್ಗೆ ಹೋಗುತ್ತೆ, ಎಷ್ಟು ಸರಿ ಪಾಸಿಟಿವ್ಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ನೋನ್ ಆ್ಯಸ್ ಎ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದು ಭಾಳ ವೆರಿ ಇಂಪಾರ್ಟೆಂಟ್ ಲಾಸು. ನೀವು ಇದನ್ನು ಬಾಯ್ಟ್ ಮಾಡಲೇಬೇಕು ಕಂಪಲ್ಸರಿ. ಯಾಕೆ ಅಂತಂದರೆ ಇದೇ ಪ್ರಿನ್ಸಿಪಲನ್ನು ಜನ್ರೇಟರಿನ ಒಳಗಡೆ ಯೂಸ್ ಮಾಡಿರ್ತಾರೆ. ದ ಜನರೇಟರ್ ಈಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇನ್ನೊಂದು ಸರಿ ಹೇಳ್ತೀನಿ, ವೆನ್ಎವರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF, ವೆನ್ಎವರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಲಿಂಕ್ಡ್ ವಿತ್ ಎ ಸರ್ಕ್ಯೂಟ್ ಚೇಂಜಸ್ ಆನ್ EMF ವಿಲ್ ಇಂಡ್ಯೂಸ್ಡ್ ಇನ್ ಇಟ್. ಯಾವುದೇ ಒಂದು ಸರ್ಕ್ಯೂಟಿನಲ್ಲಿ ಫ್ಲಕ್ಸುಗಳು ತಮ್ಮ ಪಥವನ್ನು ಚೇಂಜ್ ಮಾಡಿದರೆ, ಒಂದು ಸರಿ ಮ್ಯಾಕ್ಸಿಮಮ್ಮು, ಮತ್ತು ಮಿನಿಮಮ್ಮು, ಮತ್ತು ನೆಗೆಟಿವು, ಮತ್ತು ಪಾಸಿಟಿವು, ಈ ರೀತಿಯಾಗಿ ಫ್ಲಕ್ಸಿನ ಪಾತನ್ನು ಚೇಂಜ್ ಮಾಡಿದರೆ ಆ ಸರ್ಕ್ಯೂಟ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ನೀವು ಪ್ರಾಕ್ಟಿಕಲಿ ನೋಡಬೇಕು ಅಂತಂದರೆ 9th ನೀವು ನೋಡಿದ್ದೀರ, 2 ಮ್ಯಾಗ್ನೆಟನ್ನು ಇಡಿ, ಟೆಂಪ್ರವರಿ ಮ್ಯಾಗ್ನೆಟ್ ಅಂದರೆ ಒಂದು ನಾರ್ತ್ ಪೋಲು ಮತ್ತು ಒಂದು ಸೌತ್ ಪೋಲ್, 2 ಮ್ಯಾಗ್ನೆಟ್ಗಳ ಮಧ್ಯೆ ಒಂದು ತಂತಿಯ ಸುರಳಿಯನ್ನು ನೀವು ಕೈಯಲ್ಲಾದರೆ ಎದರಲ್ಲಾದರೂ ಸುತ್ತುವರಿಸಿದ್ರಿ ಅಂತ ಅಂದರೆ ಆ ಮ್ಯಾಗ್ನೆಟಿನ ಮಧ್ಯೆ ಇರ್ತಕ್ಕಂಥ ಫ್ಲಕ್ಸನ್ನು, ಈಗ ನಾರ್ತ್ ಪೋಲು ಸೌತ್ ಪೋಲು ಇದೆ ಅಂತಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸನ್ನು ಏನು ಮಾಡಬೇಕು, ನೀವು ಅವೆರಡು ಪೋಲುಗಳ ಮಧ್ಯೆ ಒಂದು ತಂತಿಯ ಸುರುಳೆಯನ್ನು ಇಟ್ಬಿಟ್ಟು ಅದನ್ನು ರೊಟೇಷನ್ ಮಾಡಬೇಕು. ರೊಟೇಷನ್ ಮಾಡಿದಾಗ ಆ ತಂತಿಯ ಸುರುಳೆ ಏನು ಮಾಡುತ್ತೆ ಅಂತಂದರೆ ಆ ಒಂದು ಫ್ಲಕ್ಸನ್ನು ಕಟ್ ಮಾಡುತ್ತೆ. ಕಟ್ ಮಾಡಿದಾಗ EMF ಇಂಡ್ಯೂಸ್ ಆಗುತ್ತೆ. ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ EMF ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತ ಅಂದರೆ ಆ ಒಂದು ಕಾಯಿಲು ಎಷ್ಟು ಫ್ಲಕ್ಸನ್ನು ಕಟ್ ಮಾಡ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನಾವು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಯಾವುದೇ ಒಂದು ಮ್ಯಾಗ್ನೆಟಿಕ್ ಸರ್ಕ್ಯೂಟಿನ ಮಧ್ಯೆ ಒಂದು ಕಾಯಿಲನ್ನು ರೊಟೇಷನ್ ಮಾಡಿದಾಗ EMF ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ EMFನ್ನು 2 ಟೈಪ್ EMF ಇದೆ. ಒಂದು ಡೈನಾಮಿಕಲಿ ಇಂಡ್ಯೂಸ್ಡ್ EMF, ಇನ್ನೊಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ಡೈನಾಮಿಕಲಿ ಇಂಡ್ಯೂಸ್ಡ್ EMF ಅಂತಂದ್ರೆ ಏನು? ಅಕಾರ್ಡಿಂಗ್ ಟು ದ ಇಂಡ್ಯೂಸ್ಡ್ EMF ಕ್ಯಾನ್ ಬಿ ಪ್ರೊಡ್ಯೂಸ್ಡ್ either by moving the conductor in a stationary magnetic field or by changing the magnetic flux over a stationary conductor. When conductor moves and produces the EMF is called dynamically induced EMF. ಎಕ್ಸಾಂಪಲ್ಲು ಜನರೇಟರ್. ನಾನು ಆಗಲೇ ಹೇಳ್ದಂಗೆ ಒಂದು ನಾರ್ತ್ ಪೋಲು ಮತ್ತು ಒಂದು ಸೌತ್ ಪೋಲು 2 ಮ್ಯಾಗ್ನೆಟ್ಗಳನ್ನು ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ಅದರ ಮಧ್ಯೆ ಒಂದು ಕಾಯಿಲನ್ನು ರೊಟೇಷನ್ ಮಾಡಿರಿ. ಕಾಯಿಲನ್ನು ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಆ ಕಾಯಿಲು